ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಗಸ್ಟ್ 24 ಡಿ ಬಾಸ್ ಅವ್ರದ್ದು ಡೆವಿಲ್ ಮೂವಿಯಲ್ಲಿರೋ ಇದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗು ರಿಲೀಸ್ ಆಗ್ತಿದೆ. ಅದಕ್ಕೆ ನಾನು ಶಾಪಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಶಾಪಿಗೆ ಹೋಗಿಲ್ಲ. ಬನ್ನಿ ಗೈಸ್, ಬೇಗ ಹೋಗೋಣ, ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಬಂದಿದ್ದಾರೆ, ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಕೆಲಸ ಇದೆ, ಕೇಕ್ ಇಸ್ಕೋಬೇಕು, ಮತ್ತು ಇನ್ನೂ ಏನೇನೋ ಕೆಲಸ ಇದೆ ಗೈಸ್. ಬನ್ನಿ ಬೇಗ ಹೋಗೋಣ. ನಮ್ಮದು ಸೆಲೆಬ್ರೇಷನ್ ಆದಮೇಲೆ ಒಂದು ಫಂಕ್ಷನ್ ಇದೆ. ಆ ಫಂಕ್ಷನ್ಗೆ ಹೇಳಿದ್ದೆ 50 ಚೇರು ಮತ್ತು 2 ಟೇಬಲ್ ತರೋದಕ್ಕೆ ಹೇಳಿದ್ದೆ. ಅದಕ್ಕೆ ಅವರು ತೊಗೊಂಡ್ಬಂದು ಹಾಕ್ತಿದ್ದಾರೆ. ಪ್ಲಸ್ ಡಿ ಬಾಸ್ ಅವ್ರದ್ದು ಡೆವಿಲ್ ಮೂವಿದು ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ರಿಲೀಸ್ ಆದಮೇಲೆ ಒಂದು ಫಂಕ್ಷನ್ ಇದೆ, ಬರ್ಡೇ ಫಂಕ್ಷನು. ಅದಕ್ಕೆ ಇವತ್ತು ಚೇರ್ಸ್ ಮತ್ತು 2 ಟೇಬಲ್ಸ್ನ ತರಿಸೋದಕ್ಕೆ ಹೇಳಿದ್ರು. ಅದಕ್ಕೆ ತರಿಸಿದ್ವಿ. ಹೆಸರೇನು? ಎಲ್ಲಿರೋದು? ಎಳರುಂಡಿಲಿ ಗೈಸ್. ಎಳರುಂಡಿಲಿ ವಾಟರ್ ಟ್ಯಾಂಕ್ ಹಿಂಭಾಗ ಮೆಗಾ ಟೆಂಟ್ ಹೌಸ್ ಅಂತ ಇರೋದು ಅಂಗಡಿ ಇರೋದು. ಅಲ್ಲಿ ನಾನು ನಮಗೆ ಚೇರ್ಸ್ ಟೇಬಲ್ಸ್ನ ತರಿಸ್ಕೊಟ್ಟಿರೋದು. ಹೇಳಿದ ತಕ್ಷಣ ಬೇಗನೆ ಬಂದು ಹಾಕ್ಕೊಡ್ತಿದ್ದಾರೆ ಚೇರ್ಸ್ ಟೇಬಲ್ಸ್ ಎಲ್ಲ. ಆಮೇಲೆ ತುಂಬ ಕಮ್ಮಿಗೂ ಹಾಕ್ಕೊಟ್ಟಿದ್ದಾರೆ, ಜಾಸ್ತಿ ಹೇಳ್ತಿದ್ದಾರೆ, ತುಂಬ ಕಮ್ಮಿಗೆ. ನಾನು ಮತ್ತು ರಮೇಶ್ ಅವರು ಕೇಕ್ ಇಸ್ಕೊಂಡು ಬರೋದಕ್ಕೆ ಅಂತ ಹೋಗ್ತಿದ್ದೀವಿ ಗೈಸ್. ಕೇಕ್ನ ಒಬ್ಬರೇ ಇಟ್ಕೊಂಡು ಬರೋಕ್ಕಾಗಲ್ಲ, 6 kg ಕೇಕ್ ಅಲ್ವಾ. ಸೊ ಬೈಕಲ್ಲಿ ಹೋಗಿ ಇವಾಗ ಇಸ್ಕೊಂಡು ಬರ್ತೀವಿ. ಬನ್ನಿ ಹೋಗೋಣ, ಕೇಕ್ ಇಸ್ಕೊಂಡು ಬರೋಣ, ನಡೀರಿ ಬೇಗನೆ. ಇವರು ಯಾರೋ ಡಿ ಬಾಸ್ ಅಭಿಮಾನಿಗೆ ಸ್ಟಾರ್ಟ್ ಹಿಂದೆ ದರ್ಶನ್ ಸರ್ದು ಫೋಟೋ. ಗೈಸ್ ಬೇಕ್ರಿಗೆ ಬಂದೆ ಕೇಕ್ ಇಸ್ಕೊಳ್ಳೋದಕ್ಕೆ. ಅವ್ರು ಇನ್ನೂ ಕೇಕ್ ಕೊಟ್ಟಿಲ್ಲ, ಸರಿಯಿಲ್ಲ, ವೆಯ್ಟ್ ಮಾಡ್ತಿದ್ದೀವಿ. ಫೈನಲಿ ನಾವು ಕೊಟ್ಟಿದ್ದಕ್ಕೆ ರೆಡಿ ಇದೆ. 6 kg ಕೇಕು ತೋರಿಸ್ತೀನಿ ಹೇಗಿದೆ ಅಂತ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಕೇಕ್ ನೋಡೋದಕ್ಕೆ. ಡೆವಿಲ್ಸ್ ಬ್ಯಾಕ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಇದ್ರೆ ನೆಮ್ಮದಿಯಾಗಿರಬೇಕು. ಕೇಕ್ ಇಸ್ಕೊಂಡು ಬಂದು ಶಾಪಲ್ಲಿ ಇಟ್ಟು ಒಂದು ಸ್ಟೋರಿ ಹಾಕಿದ್ಮೇಲೆ ತುಂಬ ಜನ ರಿಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಲೊಕೇಶನ್ ಕಳಿಸಿ ಎಷ್ಟೊತ್ತಿಗೆ ಬರೋದು, ಎಷ್ಟೊತ್ತಿಗೆ ಫಂಕ್ಷನ್ ಮಾಡ್ತಿದ್ದೀರಾ ಅಂತ. ಆದರೆ ಇವಾಗ ಆಲ್ರೆಡಿ ಟೈಮ್ ಆಗೋಗಿದ್ರಿಂದ ನಾವು ಎಷ್ಟು ಜನ ಇದ್ವಿ ಅಷ್ಟು ಜನ ಕೇಕ್ನ ಕಟ್ ಮಾಡಿ ಸಾಂಗ್ನ ಕೇಳ್ಕೊಂಡು ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡಿದ್ವಿ. ಹಂಗೇ ತುಂಬ ಜನ ಅಂದ್ಕೊಂಡಿದ್ವಿ ನೀವು ಯಾರು ಸೆಲೆಬ್ರೇಷನ್ ಮಾಡಲ್ಲ, ಇವ್ರು ಸುಮ್ಮನೆ ಹೇಳ್ತಿದ್ದಾರೆ ಅಂತ. ಅದನ್ನು ನಿಜವಾಗ್ಲೂ ಸೆಲೆಬ್ರೇಟ್ ಮಾಡ್ತಿದ್ವಿ ಗೈಸ್. ಅದಕ್ಕೆ ಎಲ್ಲರಿಗೂ ಹೇಳಿದ್ದು. ಹಂಗೆ ನಾವು ಎಷ್ಟು ಜನ ಇದ್ವಿ ಇಷ್ಟು ಜನ ಸೆಲೆಬ್ರೇಟ್ ಮಾಡಿದ್ವಿ. ಸಾಂಗ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಪ್ಲೇ ಮಾಡೋದಕ್ಕಾಗಲ್ಲ ಅಂತ ಇಲ್ಲಿ ಪ್ಲೇ ಮಾಡಿಲ್ಲ. ಫಂಕ್ಷನ್ಸ್ ಎಲ್ಲ ಮುಗಿದ್ಮೇಲೆ ಹಂಗೆ ಕೇಕ್ನ ಪ್ಯಾಕ್ ಮಾಡಿ ಅಲ್ಲೇ ಇಟ್ವಿ. ಯಾಕಂದರೆ ಅರ್ಜೆಂಟಾಗಿ ಒಂದು ಬರ್ಡೇ ಫಂಕ್ಷನ್ ಬುಕ್ ಆಗಿತ್ತು. ಅದಕ್ಕೆ ಅಲ್ಲಿ ಪ್ರೆಸೆಂಟ್ ಇದ್ದಿದ್ದು ಡೆಕೋರೇಷನ್ನ ಚೇಂಜ್ ಮಾಡಿ ಅವ್ರು ಕೇಳಿದ ಡೆಕೋರೇಷನ್ನ ಮಾಡಿಕೊಟ್ಟಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು ಡೆಕೋರೇಷನ್. ಹಾಗೆ ಅವರೇ ಕ್ಯಾಂಟ್ರಿಂಗ್ ಮಾಡಿಸ್ಕೊಂಡಿದ್ರು, ಬೊಫೆ ಸಿಸ್ಟಮ್ ಮಾಡಿಸ್ಕೊಂಡಿದ್ರಿಂದ ಟೇಬಲ್ಸ್ನ ಚೇರ್ಸ್ನ ಈ ಥರ ಹಾಕ್ಕೊಟ್ಟಿದ್ವಿ. ಹಾಗೆ ನಮ್ಮ ಕಡೆಯಿಂದ ಕಸ್ಟಮೈಸ್ ಕೇಕ್ನ ಕೂಡ ಮಾಡಿಕೊಟ್ಟಿದ್ವಿ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಬರ್ಡೇ ಇದ್ದಿದ್ದು ಚಿಕ್ಕ ಪಾಪದು. ಫೈನಲಿ ಬರ್ಡೇ ಗರ್ಲ್ ಕೂಡ ಎಂಟ್ರಿ ಆಯಿತು. ಹಂಗೇನೆ ಈ ಬರ್ಡೇಗೆ ಇಲ್ಲ ಅಂದ್ರೂ 100 ಮೆಂಬರ್ಸ್ ತನಕನೂ ಬಂದಿದ್ರು. ನಾವು ಮಾಡ್ಕೊಟ್ಟಿದ್ದು ಕಸ್ಟಮೈಸ್ ಕೇಕ್ ಹಾಗೇನೆ ಬಲೂನ್ ಡೆಕೋರೇಷನ್ ಕಸ್ಟಮರ್ಗೆ ತುಂಬಾ ಇಷ್ಟ ಆಯಿತು. ನನ್ನ ಫ್ರೆಂಡ್ಸ್ ಇಲ್ಲೇ ಇದ್ದಿದ್ದರಿಂದ ಇಲ್ಲೇ ಊಟ ಮಾಡಿದ್ವಿ. ನಾನ್ ವೆಜ್ ಕ್ಯಾಂಟ್ರಿಂಗ್ ಮಾಡಿಸಿದ್ರು, ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಒಂದು ಬರ್ಡೇ ಫಂಕ್ಷನ್ ಇತ್ತು, ಒಂದು ಚಿಕ್ಕ ಪಾಪು ಬರ್ಡೇ ಫಂಕ್ಷನ್ ಇದ್ದಿದ್ದು. ಅವ್ರು ಕ್ಯಾಂಟ್ರಿಂಗ್ ಎಲ್ಲ ಮಾಡಿಸ್ಕೊಂಡಿದ್ರು. ಅದಕ್ಕೆ ಇಷ್ಟೆಲ್ಲ ಚೇರ್ಸ್ನ ಟೇಬಲ್ಸ್ನ ತರಿಸ್ಕೊಟ್ಟಿದ್ವಿ. ಅದೆಲ್ಲ ಆಯಿತು. ಅವ್ರು ಮುಗಿಸ್ಕೊಂಡಾದ್ಮೇಲೆ ಇನ್ನೊಂದು ಬರ್ಡೇ ಫಂಕ್ಷನ್ಸ್ ಇತ್ತು. ಅದಾದಮೇಲೆ ಇವಾಗ ಎಲ್ಲನೂ ಕ್ಲೀನ್ ಮಾಡಿಸಿ ಚೇರ್ಸ್ ಟೇಬಲ್ಸ್ ಎಲ್ಲನೂ ಎತ್ತಿಡ್ಸಾಗಿದೆ. ಕ್ಲೀನ್ ಮಾಡೋರನ್ನ ಕರೆಸಿದ್ದೆ, ಅವ್ರು ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಹಂಗೆ ನಾನಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೆಲ್ಲ ಕೆಲಸ ಮಾಡೋದಕ್ಕಿಂತ ಎಲ್ಲನೂ ನೋಡಿನೇ ತುಂಬ ಸುಸ್ತಾಗೋದೆ. ಆಮೇಲೆ ಯಾವಾಗಲೂ ರೀಲ್ಸ್ ಸ್ಕ್ರೋಲ್ ಮಾಡಿ ನೋಡ್ತಿರ್ಬೇಕಾದ್ರೆ ಈ ಗಾರ್ಡಿಯನ್ ಬೆಲ್ ನೋಡಿದ್ದೆ. ಇವ್ರು ತುಂಬ ಇಷ್ಟಪಡೋರು, ಪ್ರೀತಿಯ ಸಂಕೇತ ಅಂತ ಅವ್ರಿಗೆ ಅವ್ರ ಬಾಯ್ ಫ್ರೆಂಡ್ಗೆ ಫ್ರೆಂಡ್ಸ್ಗೆ ಇದನ್ನು ಪ್ರೆಸೆಂಟ್ ಮಾಡ್ತಾರಂತೆ. ಯಾವಾಗಲೂ ಸೇಫ್ ಆಗಿರಬೇಕು ಅಂತ ಗಾಡಿಗಾಗಿರ್ಬೋದು ಕಾರ್ಗಾಗಿರ್ಬೋದು ಹಾಕೋತಾರಂತೆ. ಅದಕ್ಕೆ ಇದನ್ನು ನಮ್ಮ ರಮೇಶ್ ಅವ್ರಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ. ಯಾರು ಅಂತ ಅವ್ರು ಹೇಳ್ತಿಲ್ಲ ಗೈಸ್. ಯಾರು ಕೊಟ್ಟಿದ್ದು? ರಮೇಶ್ ಅವರೇ ಫ್ರೆಂಡು. ಮತ್ತೆ ಎಲ್ಲ ಗರ್ಲ್ ಫ್ರೆಂಡ್ ಕೊಡೋದು, ಲವರ್ ಕೊಡೋದು ಅಂತ ಹೇಳ್ತಾರೆ. ಫ್ರೆಂಡು ಎಷ್ಟು ನಾನು ಇದನ್ನ ಯಾವಾಗಲೂ ರೀಲ್ಸಲ್ಲಿ ನೋಡ್ತಿದ್ದೆ, ಇವತ್ತು ಡೈರೆಕ್ಟಾಗಿ ನೋಡ್ತಿದ್ದೆ. ಗಾಡಿಗೆ ಹಾಕೊಳ್ಳೋಕೆ ಕೊಟ್ಟಿರೋದು. ಕೀಗೆ ಕೀ ಬಂಚ್ ಮಾಡ್ಕೊಬಿಟ್ಟವ್ರೆ. ಗಾಡಿ ಓಡಿಸ್ಬೇಕಾದ್ರೆ ಸೇಫಾಗಿ ಓಡಿಸ್ಬೇಕು, ಯಾವಾಗಲೂ ಅವ್ರು ಚೆನ್ನಾಗಿರ್ಬೇಕು, ಅವ್ರಿಗೆ ಏನೂ ಕೆಟ್ಟದಾಗಬಾರ್ದು, ಯಾವಾಗಲೂ ಒಳ್ಳೇದಾಗಬೇಕು ಅಂತ ಇದನ್ನು ಕೊಡೋದಂತೆ. ನನಗೂ ಸರಿಯಾಗಿ ಗೊತ್ತಿಲ್ಲ ಯಾರು ಕೊಟ್ಟಿದ್ದು. ರಮೇಶ್ ಅವ್ರ ನಿಜ ಹೇಳಿ. ಸುಳ್ಳು ಹೇಳ್ತೀರಕ್ಕಪ್ಪ ನೀವು, ನಮ್ಗಾಗಲ್ಲ. ಫ್ರೆಂಡ್ ಹೆಸ್ರೇನು? ಗೊತ್ತಿಲ್ಲ ಅಂತೆ. ಫ್ರೆಂಡ್ ಹೆಸರು ಗೊತ್ತಿಲ್ಲ. ಕೇಕ್ ತುಂಬ ಮಿಕ್ಬಿಟ್ಟಿದೆ. ಅದಕ್ಕೆ ಅದನ್ನ ಯಾರಿಗಾರು ಕೊಡೋಣ ಅಂತ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಅನಾಥಾಶ್ರಮಕ್ಕೆ ತೊಗೊಂಡೋಗಿ ಕೊಡೋಣ ಅಂತ ಒಂದು ಅನಾಥಾಶ್ರಮಕ್ಕೆ ಹೋಗಿ ವಿಚಾರಿಸಿದ್ವಿ. ಬಟ್ ಇವತ್ತು ಅಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಬೇರೆ ಕಡೆ ಎಲ್ಲಾದರೂ ಹೋಗಿ ಕೊಡೋಣ ಅಂತ ಹೋಗ್ತಿದ್ದೀವಿ.
ಬನ್ನಿ ಕಳಿಸ್ಬೋದು. ಗೈಸ್ ತುಂಬ ದೂರದಿಂದ ಇಲ್ಲೆಲ್ಲೋ ಬಂದು ಟೆಂಟ್ ಹಾಕ್ಕೊಂಡು ಇರ್ತಾರಲ್ಲ, ಅಲ್ಲಿಗೆ ನಾನು ಇವಾಗ ಬಂದಿರೋದು. ನಮ್ಮ ಶಾಪಿಂದ ಇಲ್ಲ ಸ್ವಲ್ಪ ದೂರ ಬಂದರೆ ಸಿಗ್ತಾರೆ. ಹುಡ್ಕೊಂಡು ಬರ್ತಿದ್ವಿ ಯಾರಾದರೂ ಸಿಗ್ತಾರಾ ಅಂತ. ಸೊ ಅವ್ರು ಸಿಕ್ಕಿದ್ರು, ಅದಕ್ಕೆ ಅವ್ರಿಗೆ ಕೇಕ್ ಕೊಟ್ಬಿಟ್ಟು ಬಸ್ ಹೋಗ್ತಿದ್ವಿ. ನನಗಳೆಲ್ಲ ವೀಡಿಯೋ ಮಾಡೋದಕ್ಕೆ ಒಂಥರ ಆಗುತ್ತೆ, ಅದಕ್ಕೆ ವೀಡಿಯೋ ಮಾಡಿಲ್ಲ. ಬಟ್ ಮಿನಿ ವ್ಲಾಗಂತ ವೀಡಿಯೋ ಮಾಡಿದ್ದೀನಿ ಅಷ್ಟೇ, ಲಾಂಗಕ್ಕೆಲ್ಲ ಮಾಡಿಲ್ಲ. ಸೊ ಕೇಕ್ ಕೊಟ್ಬಿಟ್ಟು ಈಗ ವಾಪಸ್ ಹೋಗ್ತಿದ್ದೀವಿ ಗೈಸ್.